ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಸುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿ ಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಾವು 54ನೇ ಅಧ್ಯಾಯದಲ್ಲಿದ್ದೇವೆ. ಮತ್ಸ್ಯ ಪುರಾಣದಲ್ಲಿ ದಾನ ಧರ್ಮಗಳನ್ನು ಹೇಳುತ್ತೇನೆ. ವ್ರತ ಉಪವಾಸ ಮೊದಲಾದವುಗಳಿಂದ ಕೂಡಿದ ಸಂವಾದ, ನಾರದರು ಮತ್ತೆ ಸದಾಶಿವನ ಸಂವಾದವನ್ನು ಹೇಳುತ್ತೇನೆ ಅಂತ. ಕೈಲಾಸ ಶಿಖರದಲ್ಲಿ ಇರುವ ಅನಂಗಾರಿಂ ಸದಾಶಿವನನ್ನ ಕೇಳಿದರಂತೆ ನಾರದರು, ಒಂದು ಒಳ್ಳೆಯ ವ್ರತವನ್ನ ಹೇಳು ಅಂತ. ಅದು ಯಾರು ಬೇಕಾದ್ರೆ ಆಗಿರಲಿ, ಆ ವ್ರತವನ್ನು ಮಾಡಿದವರು ಸಂಯುಕ್ತಸ್ತವ ವಿಷ್ಣೋರ್ವಾ ಪುಮಾನ್ ಭಕ್ತ ಕಥಂ ಭವೇತ್, ನಿನ್ನ ಭಕ್ತನಾಗಬೇಕು ಇಲ್ಲವೇ ನಾರಾಯಣನ ಭಕ್ತನಾಗಬೇಕು. ಎಲ್ಲರಿಗೂ, ಇಂಥವ್ರಿಗಿಲ್ಲ ಅಂತಿಲ್ಲ, ನಾರೀವಾ ಎಲ್ಲರಿಗೂ ಸಲ್ಲುವಂತಹ ಒಂದು ವ್ರತವನ್ನು ಹೇಳು. ಆಗ ನಕ್ಷತ್ರ ಪುರುಷಂ ನಾಮ ವ್ರತಂ ನಾರಾಯಣಾತ್ಮಕಂ, ನಕ್ಷತ್ರ ಪುರುಷ ಅಂತನ್ನುವ ಒಂದು ವ್ರತವನ್ನು ಹೇಳುತ್ತೇನೆ. ಚೈತ್ರ ಮಾಸದಲ್ಲಿ ನಾವು ಕುಳಿತು ನಕ್ಷತ್ರದಲ್ಲಿ ದೇವರ ಅಂಗಾಂಗಗಳನ್ನು ಚಿಂತನೆ ಮಾಡುವ ಒಂದು ಕ್ರಮ. ಬಹಳ ವಿಶಿಷ್ಟವಾದ ವ್ರತ ಇದು. ದೇವರನ್ನ ವಿರಾಟ್ ರೂಪದಲ್ಲಿ ಚಿಂತನೆ ಮಾಡಬೇಕು ಅಂತ ಭಾಗವತ 2ನೇ ಸ್ಕಂಧ ಹೇಳುತ್ತೆ. ಅದರಲ್ಲಿ ಎಲ್ಲ ಲೋಕವನ್ನ ಹಿಡಿದು ಚಿಂತನೆ ಮಾಡೋದು. ಇಲ್ಲಿ ಸ್ವಲ್ಪ ಕಡಿಮೆ. ಏನು? ನಕ್ಷತ್ರವನ್ನ ಚಿಂತಿಸಿ, ನಕ್ಷತ್ರಗಳು ದೇವರ ಒಂದು ಅಂಗಾಂಗಗಳಲ್ಲಿ ಆಸರೆಯನ್ನು ಪಡೆದಿವೆ ಅಂತ ಚಿಂತಿಸುವುದು. ಆ ಅಂಗಾಂಗಗಳಿಂದ ನಕ್ಷತ್ರಾಭಿಮಾನಿ ಹುಟ್ಟಿದ ಅಂತ ಚಿಂತನೆ ಮಾಡೋದು. ನಕ್ಷತ್ರಗಳಲ್ಲಿ ಪುರುಷ ನಾರಾಯಣನ ಚಿಂತನೆ, ಅದು ನಕ್ಷತ್ರ ಪುರುಷ ವ್ರತ. ಆದ್ರೆ ಏನಂತೆ, ದೇವರ ಅಂಗಾಂಗಗಳನ್ನು ಚಿಂತನೆ ಮಾಡಬಹುದಲ್ಲ. ಇಲ್ಲ ಇಲ್ಲ ಇಲ್ಲ, ನಕ್ಷತ್ರಗಳಲ್ಲಿ, ನಾನು ಅದನ್ನ ಹೇಳಿದೆ, ನಕ್ಷತ್ರಗಳಲ್ಲಿ ಪುರುಷ ನಾರಾಯಣನ ಚಿಂತನೆ, ಅವನು ಎಲ್ಲರ ಅಂತರ್ಯಾಮಿ, ಆದ್ದರಿಂದ ಏನು ತೊಂದರೆ ಇಲ್ಲ. ಮೂಲೆ ನಮೋ ವಿಶ್ವಧರಾಯ ಪಾದವು ಗುಲ್ಫಾವನಂತಾಯ ಚರೋಹಿಣೀಷು. ದೇವರು ಆಸನದಲ್ಲಿ ಕುಳಿತಿದ್ದಾನೆ. ಅಲ್ಲಿ ಗುಲ್ಫಾ ದೇವರ ಮಂಡಿ, ಅಲ್ಲಿ ರೋಹಿಣಿ ಇದ್ದಾಳೆ, ಅಥವಾ ರೋಹಿಣಿಯಲ್ಲಿ ದೇವರ ಮಂಡಿ ಇದೆ ಅಂತ ಚಿಂತನೆ. ಜಂಗೇಭಿ ಪೂಜ್ಯೆ ವರದಾಯ ಚೈವ ದ್ವೇ ಜಾನುನಿ ವಾಶ್ವಿ ಕುಮಾರ ವೃಕ್ಷೇ. ಇನ್ನು ಜಂಘೆ ಅಭಿಪೂಜ್ಯೆ, ದೇವರ 2 ಮಂಡಿಗಳು, 2 ತೊಡಗಳು, ಅವುಗಳನ್ನು ಚಿಂತನೆ ಮಾಡಬೇಕು. 2 ನಕ್ಷತ್ರಗಳು, ಪೂರ್ವಾಷಾಢ ಮತ್ತೆ ಉತ್ತರಾಷಾಢ. ಪೂರ್ವೋತ್ತರಾಷಾಢ ಯುಗೇ ತಥೋರು ನಮಃ ಶಿವಾಯ ಇತ್ಯಭಿಪೂಜನೀಯೌ. ಪೂರ್ವೋತ್ತರ ಫಲ್ಗುನಿ ಯುಗ್ಮಕೇ ಚ ಮೇಢ್ರಂ ನಮಃ ಪಂಚಶರಾಯ ಪೂಜ್ಯಂ. ಅದಾದ ಮೇಲೆ
ಪೂರ್ವ ಫಲ್ಗುನಿ ಮತ್ತು ಉತ್ತರ ಫಲ್ಗುನಿ ನಕ್ಷತ್ರ ಅದು ದೇವರ ಮುಷ್ಕ ಅಂತ ಚಿಂತನೆ ಮಾಡಬೇಕು. ಕಠಿನ್ನಮ ಶಾರ್ಂಗಧರಾಯ ವಿಷ್ಣೋ ಸಂಪೂಜೆಯನ್ನಾರದ ಕೃತ್ತಿಕಾಸು. ದೇವರ ಸೊಂಟ ಅದು ಕೃತ್ತಿಕೆಯಲ್ಲಿ ನೆಲೆಗೊಂಡಿದೆ ಅಂತ ಚಿಂತನೆ ಮಾಡಬೇಕು. ತಥಾರ್ಚಯೇದ್ ಭಾದ್ರಪದಾದ್ವಯೇ ಚ ಪಾರ್ಶ್ವೇ ನಮಃ ಕೇಶಿ ನಿಷೂದನಾಯ. ಭಾದ್ರಪದ ನಕ್ಷತ್ರ ಭದ್ರಪದ ಅಂತ ಕರೀತಾರೆ. ಅದು ದೇವರ ಪಾರ್ಶ್ವ, ಎರಡು ಪಕ್ಕೆಲುಬು ಅಂತ ಚಿಂತನೆ ಮಾಡೋದು. ಕುಕ್ಷಿದ್ವಯಂ ನಾರದ ರೇವತೀಷು ದಾಮೋದರಾಯೇತ್ಯಭಿಪೂಜನೀಯಂ. ದೇವರ ಹೊಟ್ಟೆ ರೇವತಿ ನಕ್ಷತ್ರದಲ್ಲಿ ಇದೆ, ಅಲ್ಲಿ ದಾಮೋದರಾಯ ನಮಃ ಅಂತ ಚಿಂತನೆ ಮಾಡಬೇಕು. ಋಕ್ಷೇನು ರಾಧಾಸು ಚ ಮಾಧವಾಯ ನಮಸ್ತಥೋರಸ್ಥಲಮೇವ ಪೂಜ್ಯಂ. ಅನುರಾಧ ನಕ್ಷತ್ರ ಅದರಲ್ಲಿ ದೇವರ ಎದೆ ಇದೆ, ಆ ದೇವರಿಗೆ ನಮ್ಮ ನಮಸ್ಕಾರ. ಮಾಧವಾಯ ನಮಃ ಅನ್ಬೇಕು. ಪೃಷ್ಠಂ ಧನಿಷ್ಠಾಸು ಚ ಪೂಜನೀಯಂ ಅಘೌಗ ವಿಧ್ವಂಸಕರಾಯ ತಚ್ಚ. ಆಮೇಲೆ ಧನಿಷ್ಠ ನಕ್ಷತ್ರದಲ್ಲಿ ದೇವರ ಬೆನ್ನು ಇದೆ ಅಂತ ಚಿಂತಿಸಿ ಅಘೌಘ ವಿಧ್ವಂಸಕರಾಯ, ಪಾಪಗಳನ್ನೆಲ್ಲ ನಾಶ ಮಾಡುವ ದೇವರು ಅಂತ ಚಿಂತನೆ ಮಾಡಬೇಕು. ಶ್ರೀ ಶಂಖ ಚಕ್ರಾಸಿ ಗದಾಧರಾಯ ನಮೋ ವಿಶಾಖಾಸು ಭುಜಾಶ್ಚ ಪೂಜ್ಯಾ. ಇನ್ನು ವಿಶಾಖ ನಕ್ಷತ್ರದಲ್ಲಿ ದೇವರ 4 ತೋಳುಗಳಿವೆ ಅಂತ ಚಿಂತನೆ ಮಾಡಿ ಶ್ರೀ ಶಂಖ ಚಕ್ರಾಸಿ ಗದಾಧರಾಯ ನಮಃ ಅನ್ಬೇಕು. ಹಸ್ತೇತು ಹಸ್ತಾ ಮಧುಸೂದನಾಯ ನಮೋಭಿಪೂಜ್ಯ ಇತಿ ಕೈಟಭಾರೇ. ದೇವರು ಹಸ್ತ ನಕ್ಷತ್ರದಲ್ಲಿ ತನ್ನ ಹಸ್ತಗಳನ್ನು 4 ತೋಳುಗಳನ್ನು ನೆಲೆಗೊಳಿಸಿದ್ದಾನೆ ಅಂತ ಚಿಂತಿಸಿ ಮಧುಸೂದನಾಯ ನಮಃ ಅನ್ಬೇಕು. ಪುನರ್ವತಾವಂಗುಲಿ ಪೂರ್ವಭಾಗಾ ಸಾಮ್ನಾಂ ಅಧೀಶಾಯ ನಮೋಭಿಪೂಜ್ಯ. ಪುನರ್ವಸು ನಕ್ಷತ್ರದಲ್ಲಿ ದೇವರ ಅಂಗುಲಿಗಿಂತ ಪೂರ್ವದಲ್ಲಿ, ಅಂದರೆ ಬೆರಳುಗಳು ಯಾವ ಮೂಲದಿಂದ ಹೊರಟಿವೆಯೋ ಅದರ ಆ ಅಂಗೈ ಅಂತ ಹೇಳ್ತಾರಲ್ಲ, ಆ ಕೈಯ ನಡುವಣ ಭಾಗ, ಅಲ್ಲಿ ದೇವರಿದ್ದಾನೆ ಅಂತ ಚಿಂತಿಸಿ ಪುನರ್ವಸು ನಕ್ಷತ್ರ ಅಲ್ಲಿದೆ, ಅಥವಾ ಪುನರ್ವಸು ನಕ್ಷತ್ರದಲ್ಲಿ ದೇವರ ಪಂಜ ಇದೆ ಅಂತ ಚಿಂತನೆ ಮಾಡಿ ಏನಂತ ಹೇಳಬೇಕು, ಸಾಮ್ನಾಂ ಅಧೀಶಾಯ ನಮಃ ಅಂತ. ಭುಜಂಗ ನಕ್ಷತ್ರ ದಿನೇ ನಖಾನಿ ಸಂಪೂಜಯೇನ್ ಮತ್ಸ್ಯ ಶರೀರ ಭಾಜಃ. ಭುಜಂಗ ನಕ್ಷತ್ರ ದಿನೇ, ಆಶ್ಲೇಷ ನಕ್ಷತ್ರದಲ್ಲಿ ದೇವರ ಉಗುರುಗಳಿವೆ ಅಂತ. ಕೂರ್ಮಸ್ಯ ಪಾದೌ ಚರಣಂ ವ್ರಜಾಮಿ ಜ್ಯೇಷ್ಠಾಸು ಕಂಠೇ ಹರಿರರ್ಚನೀಯ. ಇನ್ನು ಜ್ಯೇಷ್ಠ ನಕ್ಷತ್ರದಲ್ಲಿ ದೇವರ 2 ಅಡಿಗಳಿವೆ ಅಂತ ಚಿಂತನೆ ಮಾಡಿ ಏನಂತ ಹೇಳಬೇಕು, ಕೂರ್ಮಾಯ ನಮಃ ಅನ್ಬೇಕು. ಶ್ರೋತ್ರೇ ವರಾಹಾಯ ನಮೋಭಿಪೂಜ್ಯ ಜನಾರ್ದನಸ್ಯ ಶ್ರವಣೇನ ಸಮ್ಯಕ್. ಶ್ರವಣ ನಕ್ಷತ್ರದಲ್ಲಿ ದೇವರ ಕಿವಿಗಳಿವೆ ಅಂತ ಚಿಂತಿಸಿ ಏನಂತ ಹೇಳಬೇಕು, ವರಾಹಾಯ ನಮಃ ಅನ್ಬೇಕು. ಪುಷ್ಯೇ ಮುಖಂ ದಾನವಸೂದನಾಯ ನಮೋ ನೃಸಿಂಹಾಯ ಚ ಪೂಜನೀಯಂ. ಪುಷ್ಯ ನಕ್ಷತ್ರದಲ್ಲಿ ದೇವರ ಮೋರೆ ಇದೆ, ನಮೋ ನರಸಿಂಹಾಯ ಅನ್ಬೇಕು. ನಮೋ ನಮಃ ಕಾರಣವಾಮನಾಯ ಸ್ವಾತೀಷು ದಂತಾಗ್ರ ಮಥಾರ್ಚನೀಯಂ. ಸ್ವಾತಿ ನಕ್ಷತ್ರದಲ್ಲಿ ವಾಮನನಿದ್ದಾನೆ ಅಂತ ಚಿಂತಿಸಿ ಕಾರಣವಾಮನಾಯ ನಮಃ ಅಂತನ್ಬೇಕು. ಆಸ್ಯಂ ಹರೇರ್ ಭಾರ್ಗವನಂದನಾಯ ಸಂಪೂಜನೀಯಂ ದ್ವಿಜವಾರುಣೇತು. ಆಮೇಲೆ ಹಾಗೆ ಅಲ್ಲಿಯೇ ಶುಕ್ರ ಭಾರ್ಗವನಂದನನಾದ ದೇವರಿಗೆ ನಮಸ್ಕಾರ ಅಂತನ್ಬೇಕು. ನಮೋಸ್ತು ರಾಮಾಯ ಮಘಾತು ನಾಸ ಸಂಪೂಜನೀಯ ರಘುನಂದನಸ್ಯ. ಮಘ ನಕ್ಷತ್ರದಲ್ಲಿ ದೇವರ ಮೂಗಿದೆ ಅಂತ ಚಿಂತನೆ ಮಾಡಬೇಕು. ಮೃಗೋತ್ತಮಾಂಗೇ ನಯನೇಭಿಪೂಜ್ಯೆ ನಮೋಸ್ತು ತೇ ರಾಮ ವಿಘೂರ್ಣಿತಾಕ್ಷ. ಮೃಗೋತ್ತಮಾಂಗೆ ಮೃಗಶಿರ ನಕ್ಷತ್ರ, ಮೃಗದ ಉತ್ತಮ ಶೀರ್ಷ ಮೃಗೋತ್ತಮಾಂಗ. ಮೃಗಶಿರ ನಕ್ಷತ್ರದಲ್ಲಿ ದೇವರ ಕಣ್ಗಳಿದೆ ಅಂತ ಚಿಂತನೆ ಮಾಡಿ
ವಿಘೂರ್ಣಿತಾಕ್ಷಾಯ ನಮಃ ಅಂತನ್ಬೇಕು. ಬುದ್ಧಾಯ ಶಾಂತಾಯ ನಮೋ ಲಲಾಟಂ ಚಿತ್ರಾತು ಸಂಪೂಜ್ಯ ತಮಂ ಮುರಾರೇ. ಆಮೇಲೆ ಚಿತ್ರಾ ನಕ್ಷತ್ರದಲ್ಲಿ ದೇವರ ಹಣೆ ಇದೆ ಅಂತ ಚಿಂತನೆ ಮಾಡಿ ಬುದ್ಧಾಯ ನಮಃ ಅನ್ಬೇಕು. ಶಿರೋಭಿಪೂಜ್ಯಂ ಭರಣೀತು ವಿಷ್ಣೋ ನಮೋಸ್ತು ವಿಶ್ವೇಶ್ವರ ಕಲ್ಕಿರೂಪಿಣೇ. ಇನ್ನು ಭರಣಿ ನಕ್ಷತ್ರದಲ್ಲಿ ದೇವರ ತಲೆ ಇದೆ ಅಂತ ಚಿಂತನೆ ಮಾಡಿ ಆ ಹಣೆ ವಿಶ್ವೇಶ್ವರಾಯ ನಮಃ ಅನ್ಬೇಕು. ಆರ್ದ್ರಾ ಸುಕೇಶ ಪುರುಷೋತ್ತಮಸ್ಯ ಸಂಪೂಜನೀಯ ಹರಯೇ ನಮಸ್ತೆ. ಆರ್ದ್ರಾ ನಕ್ಷತ್ರದಲ್ಲಿ ದೇವರ ಕೂದಲಿದೆ ಅಂತ. ಉಪೋಷಿತೆ ನರ್ಕ್ಷ ದಿನೇಶು ಭಕ್ತ್ಯ ಸಂಪೂಜನೀಯ ದ್ವಿಜಪುಂಗವಾಸ್ಯು. ಈ ರೀತಿ ಆಯಾ ನಕ್ಷತ್ರಗಳಿರುವ ಒಂದು ದಿನದಲ್ಲಿ ಈ ದೇವರ ಅಂಗವನ್ನು ನೆನೆದು ಪೂಜಿಸಿ ದಾನಾದಿಗಳನ್ನು ಮಾಡಬೇಕು. ಜಲಸ್ಯ ಪೂರ್ಣೆ ಕಲಚೆ ನಿವಿಷ್ಟಾಂ ಅರ್ಚಾಂ ಹರೇರ್ ವಸ್ತ್ರಗವಾತ ತೈವ ಅಂತ ಹೇಳಿ ಈ ರೀತಿ ಮಾಡಿ ಶಯ್ಯಾದಾನವನ್ನು ಮಾಡಬೇಕು ಅಂತ ಹೇಳುತ್ತಾರೆ. ಬೇರೆ ಬೇರೆ ದಾನಗಳನ್ನು ಮಾಡಲಿಕ್ಕೆ ಒಂದು ಮಂತ್ರ, ಒಂದು ವ್ರತ ಇರಬೇಕಾದ್ರೆ ಎರಡು ಇರಬೇಕು. ಒಂದು ದಾನ ಇರಬೇಕು, ಒಂದು ಉಪವಾಸ ಇರಬೇಕು. ವ್ರತದ ಲಕ್ಷಣ ಅದು. ಅದರಿಂದ ಹೀಗೆ ಪೂಜಿಸಿ ಇತಿ ಪಠತಿ ಶೃಣೋತಿ ವಾತಿ ಭಕ್ತ್ಯ ಪುರುಷವರೋ ವ್ರತಮಂಗನಾಥ ಕುರ್ಯಾತ್. ಯಾರು ಬೇಕಾದರೂ ಮಾಡಬಹುದು. ಒಂದು ಅರ್ಥವಾದ ಇದೆ, ಎಲ್ಲ ಪಾಪವನ್ನು ಪರಿಹಾರ ಮಾಡಿಕೊಳ್ತಾನೆ ಅಂತ. ದೇವರ ಸ್ಮರಣೆಯೇ ಪಾಪ ಪರಿಹಾರ ಅಲ್ವೇ? ಇಡೀ ಮಹಾಭಾರತ ಹೊರಟದ್ದೇ ಪ್ರಾಯಶ್ಚಿತ್ತಾಂಗತ್ವೇನ. ಮತ್ಸ್ಯ ಪುರಾಣವು ಆ ಪ್ರಾಯಶ್ಚಿತ್ತಗಳನ್ನು ಹೇಳುತ್ತೆ. ಈ ಹಿನ್ನೆಲೆಯಲ್ಲಿ ಯಾರು ಇದನ್ನ ಚಿಂತನೆ ಮಾಡುತ್ತಾನೆ, ಅದು ಪುರುಷ ಆಗಲಿ, ಅಂಗನೆ ಆಗಲಿ, ವಿಧವೆಯಾಗಲಿ, ವಿಧುರನಾಗಲಿ, ಒಳ್ಳೆಯ ಲೋಕವನ್ನು ಹೊಂದುತ್ತಾರೆ. ಅಂದರೆ ದೇವರು ನಕ್ಷತ್ರಗಳಲ್ಲಿ ಹೇಗೆ ನೆಲೆಗೊಂಡಿದ್ದಾನೆ ಅಥವಾ ದೇವರ ಅಂಗಾಂಗಗಳಲ್ಲಿ ನಕ್ಷತ್ರ ಹೇಗೆ ನೆಲೆಗೊಂಡಿದೆ ಅಂತ ಚಿಂತನೆ ಮಾಡಿದ್ರೆ ಆಯಿತು. ಉಪವಾಸೇಶ್ವಸಕ್ತಸ್ಯ. ಇಲ್ಲಿಗೆ 54ನೇ ಅಧ್ಯಾಯ ಮುಗಿತು. ನಾರದರು ಕೇಳ್ತಾರೆ, ಯಾರಿಗೆ ಉಪವಾಸ ಮಾಡಲಿಕ್ಕಾಗೋದಿಲ್ಲ ಅವನು ಯಾವ ವ್ರತವನ್ನು ಮಾಡಬಹುದು? ಒಂದು ಅಭ್ಯಾಸ ಇರೋಲ್ಲ, ಒಂದು ರೋಗದಿಂದ ಉಪವಾಸ ಮಾಡಲಿಕ್ಕಾಗಲ್ಲ. ಈ ಎರಡು ಕಾರಣದಿಂದ ಆಗತ್ತೆ. ಅನಭ್ಯಾಸೇನ ರೋಗಾದ್ವ ಕಿಮಿಷ್ಟಂ ವ್ರತಮುತ್ತಮಂ. ಈ ಹೇಗೆ ವ್ರತವನ್ನು ಮಾಡಬಹುದು ಅಂತ. ಆಗ ಸದಾಶಿವ ಹೇಳ್ತಾನೆ, ಉಪವಾಸೇಪ್ಯ ಶಕ್ತಾನಾಂ ನಕ್ತಂ ಭೋಜನಮಿಷ್ಯತೆ. ಈ ತರಹದ ವ್ರತಗಳಲ್ಲಿ, ಕಾಮ್ಯ ವ್ರತಗಳಲ್ಲಿ ಉಪವಾಸದಲ್ಲಿ ಅಶಕ್ತರಾದವರಿಗೆ ರಾತ್ರಿ ಭೋಜನವಿದೆ. ಆದಿತ್ಯ ಶಯನ ಅಂತ ಹೇಳಿ ಒಂದು ವ್ರತ ಇದೆ. ಸದಾಶಿವನ ಅರ್ಚನೆಯೇ ಮುಖ್ಯ. ಆಯ್ತಾ? ಅದರಲ್ಲಿ ಎಲ್ಲ ವ್ರತಗಳಲ್ಲಿಯೂ ಎಲ್ಲ ನಕ್ಷತ್ರಗಳಲ್ಲಿಯೂ ಶಿವನ ಪೂಜೆ ಮತ್ತೆ ನಾರಾಯಣನ ಪೂಜೆಯನ್ನ ಮಾಡಿ ರಾತ್ರಿ ಉಣ್ಣಬಹುದು. ಇಲ್ಲವೇ ನಾವು ಉಪವಾಸ ಮಾಡ್ತೇವೆ ಅಂತಂದರೆ ಯಾವುದರ ಅವಶ್ಯಕತೆಯೂ ಇಲ್ಲ. ಉಪವಾಸ ಮಾಡೋದಿಲ್ಲ ಅಂತ ಹೇಳಿದರೆ ಈ ತರಹದ ದಾನಗಳಿದೆ. ಆ ದಾನಗಳನ್ನು ಲಿಸ್ಟ್ ಮಾಡ್ತಾರೆ. ಇದನ್ನು ಯಾರು ಚಿಂತನೆ ಮಾಡ್ತಾನೆ ಅವರಿಗೆ ಬಹಳ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಇನ್ನು ಭಗವಾನುವಾಚ ಕೃಷ್ಣಾಷ್ಟಮಿ ಮಥೋ ವಕ್ಷ್ಯೆ ಸರ್ವ ಪಾಪ ಪ್ರಣಾಶಿನೀಂ ಶಾಂತಿರ್ಮುಕ್ತಿಶ್ಚ ಭವತಿ ಜಯ ಪುಂಸಾಂ ವಿಶೇಷತಃ. ಕೃಷ್ಣಾಷ್ಟಮಿಯ ಬಗ್ಗೆ ಹೇಳ್ತೇನೆ ಅಂತ ಹೇಳಿ ಈ ಪುರಾಣಗಳಲ್ಲಿ ಏನೇ ಬರಲಿ ನಿರ್ಣಯವನ್ನು ಆಚಾರ್ಯರು ಕೊಟ್ಟಾಗಿದೆ. ನಾನು ಯಾವತ್ತು ಹೇಳ್ತಾ ಇದ್ದೆ, ದಕ್ಷಿಣಾಯನ ಮತ್ತು ನೆನ್ನೆ ಅಲ್ವಾ, ಉತ್ತರಾಯಣ ಅಲ್ಲ, ಇದು ಇದರಲ್ಲಿ ನೋಡುವಾಗ ದಕ್ಷಿಣಾಯನ ಮತ್ತು ಉತ್ತರಾಯಣ ಅಂತ ಚಿಂತನೆ ಮಾಡೋದೇ ಸೌರಮಾಸಾನುಸಾರಿಯಾಗಿ. ಸೌರಮಾನ ಅನ್ನೋದು ಅಗ್ರಾಹ್ಯ. ಮಧ್ವಾಚಾರ್ಯರು ಹೇಳಿದರೆ ಚಾಂದ್ರಮಾನವೇ ಬಹಳ ಪ್ರಬಲ ಅಂತ ಹೇಳಿ ನಮ್ಮ ವೇದಾಂತದ ಕೇಜ್ರಿವಾಲ ಹೇಳೋದು. ವಾಸ್ತವವಾಗಿ ಸುಮ್ಮನೆ ಬೊಂಬಾರ್ಡಿಂಗ್ ಅದು.
ಬಹಳ ಗಲಾಟೆ ಮಾಡ್ದ ಅವನು. ಸುಮ್ಮನೆ ಬೊಂಬಾರ್ಡಿಂಗ್. ಯಾವುದಕ್ಕೆ ಶಾಸ್ತ್ರ ಹೇಳಿದೆಯೋ ಅದನ್ನು ಅನುಸರಿಸಬೇಕು. ಈಗ ಉತ್ತರಾಯಣ ಪುಣ್ಯಕಾಲ, ದಕ್ಷಿಣಾಯನ ಪುಣ್ಯಕಾಲ, ಚಾಂದ್ರಮಾನದಲ್ಲಿ ಅಪ್ರಾಣ ಬರಲ್ಲ. ಸಂಕ್ರಾಂತಿ ಬರೋದು ಸೌರಮಾನದ ಪ್ರಕಾರ ಆಯ್ತೆ, ಧನುರ್ಮಾಸ ಬರೋದು ಸೌರಮಾನದ ಪ್ರಕಾರ. ನೀವು ಈ ಉದ್ರೇಕಗಳಿಗೆ ಹೋಗದೆ ತಟಸ್ಥವಾಗಿ ಯೋಚನೆ ಮಾಡಿದಾಗ ಸೌರಮಾನದ ಆಚರಣೆಯನ್ನು ಕೆಲವೊಂದು ಪ್ರಕಾರಕ್ಕೆ ನೀವು ಆಶ್ರಯಿಸಬೇಕು ಅಂತ ಹೇಳಿದೆ. ಸೌರಮಾನವನ್ನು ಆಚರಿಸಬೇಕು. ಸಂಕ್ರಾಂತಿ ಮಾಡ್ಲಿಕ್ಕಾಗೋದು ಚಾಂದ್ರಮಾನದ ಪ್ರಕಾರ ಅಲ್ಲ. ಚಾಂದ್ರಮಾನವನ್ನ ಹಾಗಾದ್ರೆ ಮಧ್ವಾಚಾರ್ಯರು ಹೇಳಿದಾರಲ್ಲ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಚಾಂದ್ರಮಾನ ಯಜ್ಞದಲ್ಲಿ ಮುಖ್ಯ ಅಂತ ಹೇಳಿದಾರಲ್ಲ ಅಂತ. ಹೌದು, ಹೇಳಿದ್ದಾರೆ. ಅವರೇ ಕೃಷ್ಣಾಷ್ಟಮಿಯನ್ನ ಸೌರಮಾಸದ ಪ್ರಕಾರ ಮಾಡಬೇಕು, ಸಿಂಹ ಮಾಸದ ಪ್ರಕಾರ ಮಾಡಬೇಕು ಅಂತಲೂ ಹೇಳಿದ್ದಾರೆ. ಯಾಕೆ ಹಾಗೆ ಮಾಡ್ತಾರೆ? ಹೌದು, ಮುಖ್ಯಂ ಕಾಲಂ ಯಜ್ಞ ಮಾಡುವವರು ಗಿಡಗಳ ಮರಗಳ ಬೆಳೆಗಳ ಬೆಳವಣಿಗೆಯ ಮೇಲೆ ಯಜ್ಞ ಮಾಡೋದಿದೆ ಕೆಲವೊಂದು. ಇವಾಗ ಅಗ್ರಹಾಯಣ ಅಂತ ಇರುತ್ತೆ. ಅಗ್ರಹಾಯಣ ಅಂದ್ರೆ ಏನು? ನವಭುಕ್ತಿ, ಹೊಸ ಅಕ್ಕಿಯನ್ನ ಅರ್ಪಣೆ ಮಾಡಬೇಕು ದೇವರಿಗೆ. ಯಾವಾಗ ಅಂತ ಹೇಳಿದ್ರೆ ಮಳೆಗಾಲ ಕಳೆದು ಚಳಿಗಾಲ ಶುರು ಆಗುತ್ತಲ್ಲ, ಚಳಿಗಾಲದ ಮೊದಲ ಬೆಳೆಯನ್ನ, ಅಥವಾ ಮುಖ್ಯವಾಗಿ ಚಳಿಗಾಲದ ಬೆಳೆ, ಬೇಸಿಗೆ ಕಾಲದ ಪೂರ್ವದ ಬೆಳೆ, ಇದನ್ನು ಅರ್ಪಣೆ ಮಾಡಬೇಕು ಅಂತಿರೋದು. ನೀವು ಅದನ್ನು ಮಾಡಿದಾಗ ನಿಮಗೆ ಸುಲಭ ಆಗೋದು. ಮಳೆಗಾಲ, ಚಳಿಗಾಲ ಇತ್ಯಾದಿಗಳು ಎಲ್ಲಿ ಬರುತ್ತೆ ಅಲ್ಲಿ. ಅಧಿಕ ಮಾಸ ಯಾಕೆ ಬರಬೇಕಾಯಿತು? ಸೌರಮಾನಕ್ಕೆ ಹೊಂದಿಸ್ಕೊಳ್ಬೇಕು ಚಾಂದ್ರಮಾನವನ್ನ ಅಂತ ತಾನೆ. ಹಾಗಾದ್ರೆ ಚಾಂದ್ರಮಾನ ಗ್ರೇಟ, ಸೌರಮಾನ ಗ್ರೇಟ ಅಂತ ತರ್ಕ ಮಾಡ್ಲಿಕ್ಕಾಗತ್ತಾ? ಯಾವ ವ್ರತಕ್ಕೆ ಏನು ಅಗತ್ಯ ಇದೆಯೋ ಅದು ಯಾವ ಲೆಕ್ಕದಿಂದ ಸಿಗತ್ತೋ ಆ ಲೆಕ್ಕದ ಪ್ರಕಾರ ಮಾಡೋದಷ್ಟೇ. ಇಷ್ಟೂ ವಿಷಯ ಗೊತ್ತಿರೋದೇ ಹೋ ಅಂತ ಕಿರ್ಚುತ್ತಾನೆ ಮೈಕ್ ಮುಂದೆ ಕೂತ್ಕೊಂಡು. ಸ್ಟುಡಿಯೋದಲ್ಲಿ ಕೂತು ಅಳ್ತಾನೆ, ಏನು ನಟ ಸಾರ್ವಭೌಮರಿ ಅವನು. ಅದರಿಂದಾಗಿ ಭಾರಿ ಕಷ್ಟ ಇವೆಲ್ಲ. ಕೃಷ್ಣಾಷ್ಟಮಿಯನ್ನ ಮಾಡೋದು ಸೌರಮಾನದ ಪ್ರಕಾರ. ಯಾಕೆ ಅಂದ್ರೆ ಸಿಂಹ ಮಾಸದಲ್ಲಿ ಮಾಡಬೇಕು ಅಂತ ವಿಷ್ಣು ತೀರ್ಥರು ಹೇಳಿರೋದ್ರಿಂದ. ಇಷ್ಟೇ, ಇನ್ನೇನು ಬೇಡ. ಕೃಷ್ಣಾಷ್ಟಮಿಯ ಬಗ್ಗೆ ಹೇಳೋ ಮೊದಲು ಬೇರೆ ವ್ರತಗಳನ್ನು ಹೇಳ್ತಾರೆ. ಶಂಕರನನ್ನ ಮಾರ್ಗಶಿರಸ್ಸಿನಲ್ಲಿ ಪೂಜಿಸಬೇಕು ಅಂದ್ರೆ ಇದು ಸದಾಶಿವನ ಶಂಕರ ಅನ್ನುವ ರೂಪವನ್ನ. ಹಾಗೆ ಶಂಭುಂ ಪೌಷೇ ಭಿಪೂಜಯೇತ್, ಪುಷ್ಯ ಮಾಸದಲ್ಲಿ ಶಂಭುವನ್ನ ಪೂಜಿಸಬೇಕು. ಮಾಘ ಮಾಸದಲ್ಲಿ ಮಹೇಶ್ವರನನ್ನ, ಫಲ್ಗುಣದಲ್ಲಿ ಮಹಾದೇವನನ್ನ, ಚೈತ್ರ ಮಾಸದಲ್ಲಿ ಸ್ಥಾಣುವನ್ನ, ವೈಶಾಖದಲ್ಲಿ ಶಿವನನ್ನ, ಪಶುಪತಿ ಏನಿದ್ದಾನೆ ಅವನನ್ನ ಜ್ಯೇಷ್ಠ ಮಾಸದಲ್ಲಿ, ಹೀಗೆ ಹೇಳ್ತಾ ಹೋಗ್ತಾರೆ. ಆದ್ದರಿಂದ ಯಾವ ಆಚರಣೆಗೆ ಯಾವ ಮಾನವಿಹಿತ ಅಂತ ನೋಡಬೇಕಾಗತ್ತೆ. ಇಷ್ಟು ಹೇಳಿ ಕೃಷ್ಣಾಷ್ಟಮಿ ಅಂತ ಹೇಳಿದರೆ ಕೃಷ್ಣಾಷ್ಟಮಿಯನ್ನು ಮಾಡಬೇಕು, ಏನೇನಿತ್ತೋ ಅದನ್ನೆಲ್ಲ ಕತ್ತರಿಸಿದ್ದಾರೆ. ಪ್ರಕ್ಷೇಪಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಕೃಷ್ಣಾಷ್ಟಮೀಮು ಪೋಷ್ಯೈವ ಸಪ್ತಕಲ್ಪಶತತ್ರಯಂ ಪುಮಾನ್ ಸಂಪೂಜಿತೋ ದೇವೈ ಕೃಷ್ಣಲೋಕೆ ಮಹೀಯತೆ. ಕೃಷ್ಣಾಷ್ಟಮಿಯನ್ನು ಉಪವಾಸ ಮಾಡಲೇಬೇಕು, ಇಷ್ಟಕ್ಕೆ ನಿಂತು ಹೋಗುತ್ತೆ. ಅಂದ್ರೆ ಪುರಾಣಗಳಲ್ಲಿ ನಮಗೆ ಬೇಡದ್ದು ಬರುತ್ತೆ ಅನ್ನೋದನ್ನು ತೆಗೆಯೋದಕ್ಕೆ ಇದು ದೊಡ್ಡ ಉದಾಹರಣೆ. ಆಮೇಲೆ ಒಂದು ಒಳ್ಳೆಯ ವ್ರತವನ್ನ ಹೇಳು ಅಂತ ಹೇಳೋದು. ರೋಹಿಣಿ ಚಂದ್ರನಯನ, ರೋಹಿಣಿ ಚಂದ್ರಶಯನ ಅಂತ ಒಂದು ವ್ರತವನ್ನ ಹೇಳೋದು. ರೋಹಿಣಿ ಚಂದ್ರಶಯನ ವ್ರತ ದೇವರನ್ನು ಪೂಜಿಸೋದು ಅಷ್ಟೇ, ಇನ್ನೇನಿಲ್ಲ. ಮುಖ್ಯವಾಗಿ ದೇವರ ಪೂಜೆ. ಈ ವ್ರತಗಳಲ್ಲಿ ಮಾಡೋದು ಉಪವಾಸ ಮತ್ತೆ ದೇವರ ಪೂಜೆಯನ್ನು ಮಾಡೋದು. ರೋಹಿಣಿ ಚಂದ್ರಶಯನ ಅಂತ ಒಂದು ವ್ರತ. ಜಲಾಶಯ ಗತಂ ವಿಷ್ಣು ವಾಚ ರವಿನಂದನ. ಒಮ್ಮೆ ಯಮ ಕೇಳ್ತಾನಂತೆ,
ತಡಾಗಾರಾಮ ಕೂಪೇಶು ವಾಪೀಶು ನಲಿನೀಶು ಚ. ಯಾರನ್ನು ಕೇಳೋದು? ವಿಷ್ಣುವನ್ನು ಕೇಳೋದು. ಏನಂತ? ನಾವು ತಡಾಗ ಆರಾಮ ಕೂಪಾನಾಂ ವಾಪೀಶು ನಳಿನೀಶು ಚ. ತಟಾಕ ನೀರು ಬರುವ ಸರೋವರ, ಆರಾಮ ಅಂದರೆ ಇಳಿಭಾವಿ, ಕೂಪ ಅಂದರೆ ಸೇದು ಬಾವಿ, ತಾವರೆ ಕೆರೆ, ಇವುಗಳನ್ನು ನಳಿನಿ ಅಂತ ಕರೀತಾರೆ. ತಾವರೆ ಕೆರೆಯನ್ನು ನಳಿನಿ ಅಂತ. ನಳಿನ ಅಂತಂದ್ರೆ ಪದ್ಮ, ನಳಿನಿ ಅಂತಂದ್ರೆ ಪದ್ಮ ಇರುವ ಕೆರೆ. ಇದನ್ನೆಲ್ಲ ಮಾಡಬೇಕಾದ್ರೆ ಏನು ಮಾಡಬೇಕು? ಇಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದಾಗ ಹೇಳ್ತೇನೆ ಕೇಳು. ಪುರಾಣೇಶ್ವಿತಿಹಾಸೋಯಂ ಪಠ್ಯತೆ ವೇದವಾದಿಭಿ. ಇದೆಲ್ಲ ನೀರು ಬರುವಂತಹ ಜಾಗ. ಈ ನೀರು ಬರುವಂತಹ ಜಾಗದಲ್ಲಿ ನೀರನ್ನ ಬರುವಂತೆ ಮಾಡಿ ಅದನ್ನ ಸಮಾಜಕ್ಕೆ ಬಿಟ್ಟುಕೊಡಬೇಕು. ರಾಜನೋ ಅಥವಾ ಇನ್ಯಾರೋ ಯಾರಾದರೂ ಆ ಜಾಗವನ್ನು ನಿಮಗೆ ದಾನ ಮಾಡಿದರೆ ಆ ಜಾಗವನ್ನು ಸಾರ್ವಜನಿಕರಿಗೆ ಬಿಟ್ಟುಕೊಡಬೇಕು. ಮತ್ತೆ ಇವರು ನೀರು ಕುಡಿಬಾರದು, ಅವ್ರು ನೀರು ಕುಡಿಬಾರದು ಅಂತ ನಂತರ ಊರುಗಳಲ್ಲೆಲ್ಲ ನಿಷೇಧ ಬಂತಲ್ಲ ಅಂದರೆ ಅದು ಯಾವ ಕಾರಣಕ್ಕಾಗಿದೆ ಅಂತ ಅನ್ನೋದು ದೊಡ್ಡ ಡೌಟ್. ಯಾವ ಕಾರಣಕ್ಕೆ ನಮ್ಮ ಬಾವಿಯಲ್ಲಿ ನೀರು ಕುಡಿಬೇಡಿ ಅಂತಂದ್ರು ಅನ್ನೋದಕ್ಕೆ ಇನ್ನು ನಾವು ಚಿಂತನೆ ಮಾಡಬೇಕಿದೆ. ನಾವು ಹೊರಗಡೆಯ ನೋಟಕ್ಕೆ ಮಾತ್ರ ನೋಡ್ತಾ ಇದ್ದೇವೆ. ಕಾನ್ಸ್ಟಿಟ್ಯೂಷನ್ನು, ಸಮಾನತೆ, ಏನೇನೋ ಪದಗಳನ್ನು ಬಳಸ್ತಾ ಇದ್ದೇವೆ. ಆದರೆ ಅಲ್ಲಿ ಏನು ಕಾರಣ ಇರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ಶಾಸ್ತ್ರದಲ್ಲಿ ನೀರು ಕುಡಿಲಿಕ್ಕೆ ಇವ್ರಿಗೆ ಬೇಡ ಇವ್ರಿಗೆ ಬೇಕು ಅಂತೆಲ್ಲೂ ನಿಷೇಧ ಇಲ್ಲ. ಅದು ಎಲ್ಲರಿಗೂ ಸಮಾನ ನೀರು. ಮೊದಲು ಅಲ್ಲಿ ತಟಾಕದಲ್ಲಿ, ಕೂಪದಲ್ಲಿ, ವಾಪಿಯಲ್ಲಿ ಹೋಮಾದಿಗಳನ್ನು ಮಾಡಲೇಬೇಕು. ವೇದಿ ಇಷ್ಟಿರಬೇಕು, ಮಂಟಪವನ್ನು ಹಾಕಬೇಕು. ವೇದಿ ಅಂದರೆ ಯಜ್ಞಕುಂಡ. ಯೂಪ ತ್ರೇರತ್ನಿ ಮಾತ್ರ, ಇಷ್ಟು ಎತ್ತರ ಯೂಪ ಇರಬೇಕು ಅಂತ ಹೇಳ್ತಾರೆ. ಯಜಮಾನ ಪ್ರಮಾಣ, ಯಜಮಾನ ಎಷ್ಟುದ್ದ ಇರ್ತಾನೋ ಅಷ್ಟುದ್ದದ ಯೂಪ ಇರಬೇಕು ಅಂತ ಹೇಳ್ತಾರೆ. ಯೂಪ ಅಂದರೆ ಬಲಿಗಂಬ. ಅದಕ್ಕೆ ಎಲ್ಲ ರೀತಿಯಾದ ಅಲಂಕಾರಗಳನ್ನು ಮಾಡಬೇಕು. ಮಾಡಿ ಹೋಮ ಮಾಡಿ ನಾವು ಅದನ್ನು ಜನರಿಗೆ ಬಿಟ್ಟುಕೊಡಬೇಕು. ಅವನು ಅಲ್ಲಿಯೇ ಕೆಲವು ದಿವಸ ವಾಸ ಮಾಡಿ ಆಮೇಲೆ ಕೊಟ್ಟರಂತೂ ಇನ್ನೂ ಉತ್ತಮ. ಯಾಕೆಂದರೆ ವಾಸ ಮಾಡಿದ ಮೇಲೆ ನನ್ನದು ಅಂತನ್ನೋ ಭಾವನೆ ಬಂದ ಮೇಲೆ ಕೊಡೋದು ಒಳ್ಳೆಯದಲ್ವಾ. ವರುಣನನ್ನು ಚಿಂತನೆ ಮಾಡಿ, ಭೂದೇವಿಯನ್ನ ಚಿಂತನೆ ಮಾಡಿ, ಈ ಎಲ್ಲವನ್ನ ಕೂಪ, ವಾಪಿ, ಸರೋವರ ಇತ್ಯಾದಿಗಳನ್ನು ದಾನ ಮಾಡಬೇಕು. ಯಾರು ಈ ರೀತಿ ಚೆನ್ನಾಗಿ ದಾನ ಮಾಡ್ತಾನೆ, ಗ್ರೀಷ್ಮೇಪಿ ತತ್ಸಿತಂ ತೋಯಂ ರಾಜಸೂಯಾದ್ ವಿಶಿಷ್ಯತೆ. ಗ್ರೀಷ್ಮ ಕಾಲದಲ್ಲಿ ಒಬ್ಬೊಬ್ಬರು ಬಂದು, ಬೇಸಿಗೆ ಕಾಲದಲ್ಲಿ ಸುಡು ಬೇಸಿಗೆಯಲ್ಲಿ ಬಂದು ನೀರು ಕುಡಿದ್ರೆ ಇವನಿಗೆ ರಾಜಸೂಯಕ್ಕೆ ಸಮವಾದ ಪುಣ್ಯ. ಯಾಕೆಂದ್ರೆ ನೀರೇ ಸಿಗ್ತಾ ಇರೋದಿಲ್ಲ, ಅಥವಾ ನೀರು ಸಿಗ್ತಾ ಇದ್ರು ಬೇಸಿಗೆಯಿಂದ ಬಸವಳಿದವರು ನೀರು ಕುಡಿಲೇಬೇಕು. ಹಾಗೆ ಬಂದು ಒಬ್ಬೊಬ್ಬರು ಕುಡಿದ್ರೆ, ಒಂದೊಂದು ಹಕ್ಕಿ, ಒಂದು ಪಶು, ಒಂದು ಮನುಷ್ಯ, ಯಾರು ಕುಡಿದ್ರೂ ಇವನಿಗೆ ಪುಣ್ಯ ಬರುತ್ತೆ. ಆದ್ದರಿಂದ ಕೂಪ, ವಾಪಿ, ತಟಾಕ ಈ ನೀರಿರುವ ಜಾಗವನ್ನು ಮಾಡಿಸಬೇಕು, ಮುಚ್ಚಿಸೋದಲ್ಲ, ಮಾಡಿಸೋದು ಅಂತ. ಪಾದಪಾನಾಂ ವಿಧಿಂಸೂತ ಯಥಾವದ್ವಿಸ್ತರಾದ್ವದ. ಇನ್ನು ವೃಕ್ಷಾರ್ಪಣ, ಮರವನ್ನು ನಡೋದು. ಮರದ ಬಗ್ಗೆ ಹೇಳಿ. ಅದಕ್ಕೆ ಹೇಳ್ತಾರೆ, ವೃಕ್ಷವನ್ನ ಬೆಳೆಸಿ, ನೀರು ತಂದು ಹಾಕಿ, ಅದನ್ನ ಮಾಲೆ ಮೊದಲಾದವುಗಳಿಂದ ಅಲಂಕಾರ ಮಾಡಿ, ಸೂಚ್ಯ ಸೌವರ್ಣಯ ಕಾರ್ಯಂ ಸರ್ವೇಷಾಂ ಕರ್ಣವೇದನಂ. ಪ್ರತಿಯೊಂದು ಒಂದು ಮರದ
ಟೊಂಗೆ ಟಿಸಿಲು ಹೊಡೆಯುವ ಜಾಗದಲ್ಲಿ ಕರ್ಣ ಅಂತ ಕರೀತಾರೆ ಅದನ್ನು. ಬಂಗಾರದ ಸೂಜಿಯನ್ನು ಚುಚ್ಚಿ ಆಮೇಲೆ ಧೂಪವನ್ನು ಹಾಕಿ, ಅಂದರೆ ಮರ ಇನ್ನಷ್ಟು ಬಲಿಷ್ಠ ಆಗುವ ಹಾಗೆ ಮಾಡಿ ಒಂದು ಹೋಮವನ್ನು ಮಾಡಬೇಕು. ಅಲ್ಲಿಯೇ ಓಡಾಡಲಿಕ್ಕೆ ಹಸುಗಳನ್ನು ಬಿಡಬೇಕು. ಗೋಭಿರ್ವಿಭವತಃ ಸರ್ವಾನ್ ಋತ್ವಿಜಸ್ತಾನ್ ಸಮಾಹಿತಃ. ಯಾಕೆ ಬಿಡಬೇಕು ಅಂತಂದ್ರೆ, ಗೋವು ಓಡಾಡ್ತಾ ಇದ್ರೆ ಸಾಕು, ಆ ಭೂಮಿ ಫಲವತ್ತಾಗತ್ತೆ. ಅದಕ್ಕಾಗಿ ಬಿಡಬೇಕು. ಆ ರೀತಿ ಮಾಡಿ ಅದನ್ನ ಎಲ್ಲರಿಗೂ ಸಾರ್ವಜನಿಕರಿಗೆ ಬಿಟ್ಟುಕೊಟ್ಬಿಡ್ಬೇಕು. ಅವರು ಅದರಲ್ಲಿ ಓಡಾಡುವವರು, ಆದರೆ ಮರವನ್ನು ಅವರು ಕೂಡ ಕಡಿಬಾರದು. ಸಾರ್ವಜನಿಕರಿಗೆ ಬಿಟ್ಟುಕೊಟ್ಟಿದ್ದೀವಿ ಅಂತ ಕಡಿಲಿಕ್ಕಾಗಲ್ಲ. ಅದನ್ನು ಬಿಟ್ಟುಕೊಟ್ಟು ಅವರು ಅದರಲ್ಲಿ ನೆರಳನ್ನು ಪಡೆದರೆ ಬಹಳ ಪುಣ್ಯ. ಇದಂ ಶೃಣುಯಾನ್ ನಿತ್ಯಂ ಶ್ರಾವಯೇದ್ವಾಪಿ ಮಾನವಃ. ಇದನ್ನ ಯಾರು ಕೇಳ್ತಾನೆ ವೃಕ್ಷದ ಬಗ್ಗೆ ಅವನಿಗೂ ಪುಣ್ಯ ಉಂಟು ಅಂತ. ಯಾಕೆಂದ್ರೆ ಇಷ್ಟು ಚೆನ್ನಾದ ಮರ ಹೀಗೆ ಹರಡಿ ಹಸಿರು ಅಂತ ಹೇಳಿದ ಕೂಡಲೇ ನೆರಳಿನ ಒಂದು ಭಾವ ಬಂದ ಹಾಗಾಗತ್ತೆ ನಮಗೆ. ಅಷ್ಟು ಬೇಸಿಗೆಯಿಂದ ಬೆಂದವರಿಗೆ ಅಷ್ಟು ಕೇಳಿದ್ರೂ ಓ ಅಂತ ಅನ್ಸತ್ತೆ. ಮರದ ಬಗ್ಗೆ ಆಹ್ಲಾದಕರವಾದ ಭಾವನೆ ಮೂಡುತ್ತೆ. ಈ ರೀತಿ ವೃಕ್ಷಾರೋಪಣವನ್ನು ಮಾಡಬೇಕು. ಒಂದೆರಡು ಮರಗಳಲ್ಲ, ಸಾಲು ಸಾಲು ಮರಗಳನ್ನು ನೆಟ್ಟು ಜನರಿಗೆ ಬಿಟ್ಟುಕೊಡಬೇಕು ಅಂತ. ಇವತ್ತು ಹಾಕಲಿಕ್ಕೆ ಪುರುಸೊತ್ತಿಲ್ಲ, ಬಂದು ಇದು ಮಾಡ್ತಾರೆ. ಇದನ್ನು ವೃಕ್ಷೋತ್ಸವ ಅಂತ ಕರೀತಾರೆ ಈ ವ್ರತವನ್ನ. ಇಲ್ಲಿಗೆ 59ನೆಯ ಅಧ್ಯಾಯ ಮುಗೀತು. ಇನ್ನು ಶಯನ ವ್ರತದ ಬಗ್ಗೆ ಹೇಳ್ತಾರೆ. ಶಯನ ದಾನ ಯಾವಾಗ ಮಾಡಬೇಕು? ದೇವರನ್ನ ಹಾಸಿಗೆಯಲ್ಲಿ ಪ್ರತಿಮೆಯನ್ನಿಟ್ಟು, ಲಕ್ಷ್ಮೀನಾರಾಯಣರ ಶಿವಪಾರ್ವತಿಯರ ಪ್ರತಿಮೆಯನ್ನು ಇಟ್ಟು ಪೂಜಿಸಿ ಅದರ ಸಮೇತವಾಗಿ ನವದಂಪತಿಗಳಿಗೆ ದಾನ ಮಾಡುವುದು ಅಂತ ಹೇಳ್ತಾರೆ. ಅಲ್ಲಿಗೆ 60ನೆಯ ಅಧ್ಯಾಯ ಆಗತ್ತೆ. ಆಮೇಲೆ ಹೇಳ್ತಾರೆ, ಅರವತ್ತ 1ನೆಯ ಅಧ್ಯಾಯದಲ್ಲಿ ಭೂರ್ಲೋಕೋಥ ಭುವರ್ಲೋಕಃ ಸ್ವರ್ಲೋಕೋಥ ಮಹರ್ಜನಃ ತಪಸ್ಸತ್ಯಂಚ ಸಪ್ತೈತೆ ದೇವಲೋಕಃ ಪ್ರಕೀರ್ತಿತಾಃ ಪರ್ಯಾಯೇಣ ತು ತರವೇತಾಂ ಆಧಿಪತ್ಯಂ ಕಥಂ ಭವೇತ್ ಇಹ ಲೋಕೆ ಶುಭಂ ರೂಪಂ ಆಯುಸ್ ಸೌಭಾಗ್ಯಮೇವ ಚ. ಈ ದೇವಲೋಕಗಳು ಅಂತ ಹೇಳ್ತೀರಾ, ಆ ದೇವಲೋಕದ ಅಧಿಪತಿಗಳು ಯಾರು? ಆ ದೇವಲೋಕದ ಆಧಿಪತ್ಯ ಅಸುರರಿಗೆ ಹೋಗಿ ಮತ್ತೆ ದೇವತೆಗಳಿಗೆ ಬಂದು, ಮತ್ತೆ ಅಸುರರಿಗೆ ಹೋಗಿ ಮತ್ತೆ ದೇವತೆಗಳಿಗೆ ಬಂದು, ಈ ರೀತಿ ಪರ್ಯಾಯ ಏನಾದರೂ ಉಂಟೆ ಅಂತ ಕೇಳ್ತಾರೆ. ಅದಕ್ಕೆ ಮಹೇಶ್ವರ ಹೇಳ್ತಾನೆ, ಇಲ್ಲ ಇಲ್ಲ, ಹಾಗಿಲ್ಲ. ಭೂಲೋಕ ಹೌದು, ಆದರೆ ಭುವರ್ಲೋಕ ಅದನ್ನೂ ಆಳ್ತಾರೆ. ಸ್ವರ್ಲೋಕದಲ್ಲಿ ಆಧಿಪತ್ಯ ದೈತ್ಯರು ಮಾಡ್ತಾರೆ, ಆದರೆ ಅವರಿಗೆ ಮನಸ್ಸನ್ನು ಆಳ್ಲಿಕ್ಕಾಗಲ್ಲ. ಹೋಗಿ ಇಂದ್ರನ ಸ್ಥಾನದಲ್ಲಿ ಕೂಡಬಹುದು. ಪ್ರಬಲರಾದ ರಾಕ್ಷಸರು, ಹಿರಣ್ಯಕಶಿಪು ಮೊದಲಾದವರೆಲ್ಲ ಅತ್ಯಂತ ಚಿಕ್ಕ ದೇವತೆಗಳು ನಮಸ್ಕಾರನೂ ಮಾಡಬಹುದು. ಯಾಕೆಂದ್ರೆ ಪದವಿಯಲ್ಲಿದ್ದಾನೆ, ಅನಿವಾರ್ಯ, ಇಲ್ಲ ಅಂದ್ರೆ ಬಿಡೋದಿಲ್ಲ ಅಂತ. ಆದರೆ ತತ್ವಾಭಿಮಾನಿ ದೇವತೆಗಳು ಅಂತ ಯಾರಿದ್ದಾರೆ, ಎತ್ತರದ ಸ್ತರದ ದೇವತೆಗಳಿದ್ದಾರೆ, ಅವರ ಮನಸ್ಸನ್ನು ನಿಯಂತ್ರಣ ಮಾಡಲಿಕ್ಕೆ ಇವನ ಕೈಲಾಗಲ್ಲ. ಇವನ ಮನಸ್ಸನ್ನು ಅವ್ರಿಗೂ ನಿಯಂತ್ರಣ ಮಾಡಲಿಕ್ಕಾಗಲ್ಲ, ಅದು ಬೇರೆ. ಯಾಕೆ ಅಂದ್ರೆ ಬ್ರಹ್ಮದೇವರ ವರವನ್ನು ಪಡೆದ ಅಂತಂದ್ರೆ ಬ್ರಹ್ಮದೇವರಿಗಿಂತ ಕೆಳಗಿನ ದೇವತೆಗಳು ಅವನ ಮನಸ್ಸನ್ನು ನಿಯಂತ್ರಣ ಮಾಡೋದಿಲ್ಲ ಅಂತಾನೆ ಅರ್ಥ. ಇಷ್ಟು ಸಾರ ಈ ಅಧ್ಯಾಯದ್ದು. ಆದರೆ ಇದರ ಕಥೆ ಏನಿದೆ ಅದನ್ನು ನಾವು ನೋಡ್ತಾ ಹೋಗೋಣ.
ಪುರಾ ಹುತಾಶನಸ್ಸಾರ್ಧಂ ಮಾರುತೇನ ಮಹೀತಲೆ ಆದಿಷ್ಟ ಪುರುಹೂತೇನ ವಿನಾಶಾಯ ಸುರದ್ವಿಷಾಂ. ಬಹಳ ಹಿಂದೆ ದೇವತೆಗಳ ದೂತನಾದ ಅಗ್ನಿದೇವ ಇಂದ್ರನ ಆಣತಿಯಂತೆ ಎಲ್ಲ ದೈತ್ಯರನ್ನು ನಾಶ ಮಾಡಿದ. ದಾನವರೆಲ್ಲ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಸತ್ರು, ಆದರೆ ಉಳ್ಕೊಂಡ್ರು. ಸರ್ವೋ ವಿನಾಶ ಸಾವಶೇಷ ಅಂತ ಹೇಳಿ ಒಂದು ನಿಯಮ ಸಂಸ್ಕೃತದಲ್ಲಿ. ಪ್ರತಿಯೊಂದು ವಿನಾಶವೂ ಒಂದು ಉಳಿಕೆಯ ಜೊತೆಗಿರುತ್ತೆ. ಎಲ್ಲರನ್ನ ಪೂರ್ತಿ ನಾಶ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಸಮಗ್ರ ಜನಾಂಗವನ್ನೇ ನಾಶ ಮಾಡೋದು ನಮ್ಮ ಕೈಯಲ್ಲಿ ನಿಮ್ಮ ಕೈಯಲ್ಲಿ ಯಾರ ಕೈನಲ್ಲೂ ಸಾಧ್ಯ ಇಲ್ಲ. ಯಾರೋ ಒಬ್ರು ಉಳ್ಕೊಂಡೇ ಉಳ್ಕೋತಾರೆ. ಸರ್ವೋ ನಾಶ ಸಾವಶೇಷ. ಪ್ರತಿ ಯಾವುದೇ ನಾಶ ಏನಿದೆ ಅದೊಂದು ಉಳಿಕೆ ಇರುತ್ತೆ. ಹಾಗೆ ದಾನವರೆಲ್ಲ ಸತ್ತಾಗ ಕೆಲವರು ಉಳಿದ್ರು. ತಾರಕ, ಕಮಲಾಕ್ಷ, ಕಾಲದಂಷ್ಟ್ರ, ಪರಾವಸು, ವಿರೋಚನ ಅಂತ. ಈ ವಿರೋಚನ ಇದ್ದಾನಲ್ಲ, ಇಂದ್ರದೇವ್ರ ಕ್ಲಾಸ್ಮೇಟ್ ಅವನು. ವಿರೋಚನ ಇಂದ್ರನ ಕ್ಲಾಸ್ಮೇಟ್, ಬ್ರಹ್ಮದೇವರ ಹತ್ರ ಕೇಳಿರ್ಬೇಕಲ್ಲ. ವಿರೋಚನಶ್ಚ ಸಂಗ್ರಾಮಾತ್ ಅಪಲಾಯನಸ್ತಪೋಧನ. ಅವರು ಪಲಾಯನ ಮಾಡಿಬಿಟ್ರು. ಅಂಬಸ್ ಸಮುದ್ರಮಾವಿಶ್ಯ ಸನ್ನಿವೇಶಮಕುರ್ವತ. ಸಮುದ್ರದ ಒಳಗಡೆ ಸೇರಿದ್ರು. ಅಶಕ್ಯ ಇತಿ ತೇಪ್ಯಗ್ನಿ ಮಾರುತಾಭ್ಯಾಮುಪೇಕ್ಷಿತ. ಅವರೇನ್ ಮಾಡಿದ್ರು, ಅಗ್ನಿದೇವ ಮತ್ತೆ ಗಾಳಿರಾಯ ಪ್ರವಾಹವಾಯು ಉಪೇಕ್ಷೆ ಮಾಡಿಬಿಟ್ರು. ಆಗಲಿಲ್ಲ ಅವ್ರ ಕೈನಲ್ಲಿ. ಇವರೇನ್ ಮಾಡಿದ್ರು, ಸಮುದ್ರದ ನೀರಿನಿಂದ ಯಾವಾಗಲೂ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಮೇಲ್ಗಡೆ ಬರೋದು, ಅವ್ರನ್ನೆಲ್ಲರನ್ನ ಕಾಡೋದು, ಮತ್ತೆ ಒಳಗಡೆ ಹೋಗಿ ಸೇರ್ಕೊಳ್ಳೋದು. ಏವಂ ವರಚ ಸಹಸ್ರಾಣಿ ವೀರ ಪಂಚಚ ಸಪ್ತಚ. ಹೀಗೆ 12 ವರ್ಷಗಳ ಕಾಲ, 12,000 ವರ್ಷಗಳ ಕಾಲ ಕಾಡಿದ್ರು. ಜಲದುರ್ಗ ಬಲಾದ್ ಬ್ರಹ್ಮನ್ ಪೀಡಯಂತಿ ಜಗತ್ರಯಂ. ಜಲದುರ್ಗ, ಗಿರಿದುರ್ಗ, ಸ್ಥಳದುರ್ಗ ಅಂತ 3 ತರಹದ ಕೋಟೆಗಳನ್ನು ಹೇಳ್ತಾರೆ. ಒಂದನ್ನು ರಕ್ಷಣೆ ಮಾಡಿಕೊಳ್ಬೇಕು ಅಂತಂದ್ರೆ ಜಲದುರ್ಗ, ಸುತ್ತಲೂ ನೀರು. ಈಗ ನಮ್ಮ ಭಾರತ ಏನಿದೆ ಅದು ಸಮುದ್ರ ದುರ್ಗವನ್ನ ಹೊಂದಿದೆ, ಜಲದುರ್ಗ ಅಂತ. ಆಮೇಲೆ ಗಿರಿದುರ್ಗ, ಹಿಮಾಲಯವನ್ನು ಹೊಂದಿದೆ. ಗಿರಿದುರ್ಗ ಮತ್ತು ಜಲದುರ್ಗ. ಸ್ಥಳದುರ್ಗ ನಾವು ಕಟ್ಟ ಅವಶ್ಯಕತೆ ಇಲ್ಲ, ಪ್ರಾಕೃತಿಕವಾಗೇ ನಮಗಿದೆ. ವನದುರ್ಗ ಇವ್ರಿಗಿದೆ. ವನದುರ್ಗ ಅದು ಸ್ಥಳದುರ್ಗ ಅಂತ ಕರೀತಾರೆ. ಆ ವನದುರ್ಗ ಅಸ್ಸಾಮದವ್ರಿಗಿದೆ, ಇತ್ತು ಮೊದಲು, ಅಸ್ಸಾಮದವ್ರಿಗಿದೆ. ಜಲದುರ್ಗ ಬಲಾದ್ರಾಜನ್. ಈ ಜಲದುರ್ಗದ ಬಲದಿಂದ ಎಲ್ಲರನ್ನ ಕಾಡ್ತಾ ಇದ್ರು. ಆಮೇಲೆ ಹೇಳಿದ, ಅಗ್ನಿಗೆ ಹೇಳಿದ, ನೋಡು, ಇಡೀ ಸಮುದ್ರವನ್ನ ಒಣಗಿಸಿ ಬಿಡು ಅಂದ. ಯಸ್ಮಾದಸ್ಮದ್ವಿಷಾಮೇಚ ಶರಣಂ ವರುಣಾಲಯ. ನಮಗೆ ಯಾರು ಶತ್ರುಗಳೋ ಅವರಿಗೆ ವರುಣ ಆಸರೆ ನೀಡಿದ್ದಾನೆ, ಸಮುದ್ರವನ್ನೇ ಒಣಗಿಸಿ ಬಿಡು. ಚಿಕ್ಕವನೇ ಹೇಳಲಿಕ್ಕೇನು ಹೇಳಬಹುದಲ್ಲ. ಜಗತ್ತಿಗೆ ಬೇರೆ ಬೇರೆ ತರದಲ್ಲಿ ಏನೋ ಒಂದನ್ನು ಹೇಳಬೇಕಿರುತ್ತೆ, ಏನೋ ಒಂದರ ಮೆಸೇಜ್ ಸಿಗತ್ತೆ. ಆಗ ಅವರಿಬ್ಬರು ಹೇಳಿದ್ರಂತೆ, ಅಧರ್ಮಯೇತ ದೇವೇಂದ್ರ ಸಾಗರಸ್ಯ ವಿನಾಚನಂ ಯಸ್ಮಾತ್ ಜೀವನಿಕಾಯಸ್ಯ ಮಹತಃ ಸಂಕ್ಷಯೋ ಭವೇತ್. ಅವರು ಇಬ್ರು ಹೇಳಿದ್ರಂತೆ, ಓ ದೇವತೆಗಳೇ, ಓ ದೇವೇಂದ್ರನೇ, ಸಾಗರವನ್ನು ನಾಶ ಮಾಡುವುದು ಬಹಳ ಅಧರ್ಮ. ಯಾಕೆಂದ್ರೆ ಭೂಮಿಯಲ್ಲಿರುವುದಕ್ಕಿಂತ ಹೆಚ್ಚಿನ ಜೀವರಾಶಿಗಳು ಕಡಲಿನಲ್ಲಿರುತ್ತವೆ. ಯಸ್ಮಾತ್ ಜೀವನಿಕಾಯಸ್ಯ ಮಹತಃ ಸಂಕ್ಷಯೋ ಭವೇತ್ ತಸ್ಮಾನ್ನ ಪಾಪ ಮಧ್ಯಾವಾಂ ಕರವಾವ ಜನಾರ್ದನ ಪುರಂದರ. ಅಸ್ಯ ಯೋಜನ ಮಾತ್ರೇಪಿ. ಒಂದು ಯೋಜನ, ಅದು ಎಷ್ಟು ಅಂತ ಇಲ್ಲ,
ಎಷ್ಟು ಕಿಲೋಮೀಟರ್ ಬೇಕಾದರೂ ಇಟ್ಕೊಳ್ಳಿ, ಒಂದು ಪ್ರತಿ ಕ್ಯೂಬಿಕ್ ಕಿಲೋಮೀಟರಲ್ಲಿ ಪ್ರತಿ ಏರೋನಾಟಿಕಲ್ ಮೈಲ್ಸಿನಲ್ಲಿ ಜೀವಕೋಟಿ ಶತಾನಿಚ, 100 ಕೋಟಿ ಜೀವಗಳು ವಾಸ ಮಾಡ್ತವೆ. ಸಕಥಂ ನಾಚಮರ್ಹತಿ ಅಂದಾಗ ಇಂದ್ರನಿಗೆ ಸಿಟ್ಟು ಬಂತಂತೆ. ನ ಧರ್ಮ ಧರ್ಮ ಸಂಯೋಗಂ ಪ್ರಾಪ್ನುವಂತ್ಯಮರಾ ಕ್ವಚಿತ್ ಭವತೋಸ್ತು ವಿಶೇಷೇಣ ಮಾಹಾತ್ಮ್ಯಂ ಚಾಧಿತಿಷ್ಠತೋ. ದೇವತೆಗಳಿಗೆ ಧರ್ಮ ಮತ್ತು ಅಧರ್ಮ ಅಂತ ಇಲ್ವೇ ಇಲ್ಲ. ಅವ್ರು ಏನು ಮಾಡಿದ್ರು ಧರ್ಮವೇ. ನೋಡಿ, ನಮಗಿದನ್ನು ತಿಳಿಸ್ಬೇಕಿತ್ತು. ದೇವತೆಗಳಿಗೆ ಪಾಪ ಪುಣ್ಯ ಅಂತ ಇಲ್ವೇ ಇಲ್ಲ. ಅವ್ರ ದೇವತೆಗಳೇನೋ ಪಾಪ ಮಾಡ್ತಾರೆ ಅಂತ ನಾವು ಅದನ್ನು ತೀರಿಸ್ತೀವಿ ಅಂತ ಅಸಂಗತ. ಸ್ಪಷ್ಟವಾಗಿ ಆಚಾರ್ಯರು ಹೇಳ್ತಾರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ, ನಹಿ ಲೋಕಾವನಂ ಪಾಪಂ ತ್ರೈಲೋಕ್ಯೇಶಸ್ಯ ವಜ್ರಿಣಃ. ಹಾಗಾದ್ರೆ ಪಾಪ ಬಂತು ಅಂತ ಹೇಳ್ತಾರಲ್ಲ, ಅದು ಪಾಪ ಬಂತು ಅಂತ ಹೇಳೋದು ಇನ್ನಷ್ಟು ಪುಣ್ಯ ಹೆಚ್ಚಾಗಲಿಕ್ಕೆ ಅವ್ರು ಬರೋದು. ಆ ಪಾಪ ಅಂತ ಅನ್ನೋದು ಅವರಿಗೆ ಶಿಕ್ಷೆಯನ್ನು ಕೊಡೋಲ್ಲ. ದೇವಾನಾಂ ನಿರಯೋ ನಾಸ್ತಿ ತಮಶ್ಚಾಪಿ ಕಥಂಚನ ಅಂತ. ಆದ್ದರಿಂದ ಇಲ್ಲಿ ಹೇಳೋದು ನೋಡಿ, ನ ಧರ್ಮ ಧರ್ಮ ಸಂಯೋಗಂ ಪ್ರಾಪ್ನುವಂತ್ಯಮರಾ ಕ್ವಚಿತ್. ದೇವತೆಗಳಿಗೆ ಇದು ಮಾಡಬೇಕು ಇದು ಮಾಡಬಾರದು ಅಂತ ಇಲ್ವೇ ಇಲ್ಲ. ಆದರೆ ಮದಾಜ್ಞಾ ಲಂಘನಂ ಯಸ್ಮಾನ್ ಮಾರುತೇನ ಸಮಂ ತ್ವಯ ಮುನಿವ್ರತ ಮಹಿಂಸಾದಿ ಪರಿಗೃಹ್ಯತ್ವಯ ಕೃತಂ. ಈ ಹಿನ್ನೆಲೆಯಿಂದ ನನ್ನ ಆಜ್ಞೆಯನ್ನ ಉಲ್ಲಂಘನ ಮಾಡ್ತಾ ಇದ್ದೀರಾ. ಮುನಿವ್ರತವನ್ನ ನೀವು ಮಾಡಿದ್ದೀರಾ. ಮುನಿಯಾದವನು ಲೋಕದಲ್ಲಿ ಬ್ರಾಹ್ಮಣನಾದವನು ಹೊರಗಡೆಯ ಶತ್ರುಗಳನ್ನು ಕ್ಷಮಿಸಬೇಕು. ಆದರೆ ನೀವೇನು ಮಾಡ್ತಾ ಇದ್ದೀರಾ? ನಿಮಗೆ ಶತ್ರುವನ್ನು ಶಿಕ್ಷಿಸುವ ಎಲ್ಲ ಅಧಿಕಾರ ಇದ್ರೂ ಅದನ್ನು ತಪ್ಪಿಸ್ತಾ ಇದ್ದೀರಾ. ಆ ಹಿನ್ನೆಲೆಯಿಂದ ನಾನು ನಿಮಗೆ ಹೇಳ್ತೇನೆ ಕೇಳಿ. ಅಗಸ್ತ್ಯರ ಜೊತೆಗೂಡಿ ನೀವು ಅಗಸ್ತ್ಯರ ಒಳಗಡೆ ಇದ್ದು ಈ ಸಮುದ್ರವನ್ನು ಶೋಷಿಸುವಂತಾಗಲಿ ಅಂತ ಹೇಳಿದ. ಭವಿಷ್ಯತ್ಯುದದಿರವನ್ನೇ ತದಾ ದೇವತ್ವಮಾಪ್ಸ್ಯಸಿ. ಅಲ್ಲಿಯ ತನಕ ನಿನಗೆ ದೇವತೆ ಅಂತ ಪೂಜೆ ಇರದಿರಲಿ ಅಂತ ಅಗ್ನಿಗೆ ಶಾಪ ಕೊಟ್ಟ. ಅವಾಗ ಮಧ್ಯದಲ್ಲಿ ಅದೇನಾಯಿತು ಅಂತ ನಮಗೆ ಗೊತ್ತಿಲ್ಲ. ಅಗ್ನಿ ಅಂತ ಹೇಳಿ ಸ್ವಯಂ ದೇವರನ್ನೇ ಪೂಜೆ ಮಾಡ್ತಾ ಇದ್ರೋ, ಅಗ್ನಿ ಅಂತ ವಿಷ್ಣುವನ್ನ ಪೂಜೆ ಮಾಡ್ತಾ ಇದ್ರೋ, ಈ ವೇದ ಮಂತ್ರಗಳೆಲ್ಲ ಯಾವ ಅರ್ಥವನ್ನು ಪಡ್ಕೊಳ್ತಾ ಇತ್ತೋ ನಮಗೆ ಗೊತ್ತಿಲ್ಲ. ಯಾಕೆಂದ್ರೆ ಬಹಳ ಹಳೆಯದನ್ನ ಹೇಳ್ತಾ ಇದೆ. ಆದರೆ ಹೀಗೊಂದು ಆಗಿತ್ತು ಅನ್ನೋದು ಮಾತ್ರ ಗೊತ್ತಿರಲಿ ನಿಮಗೆ ಅಂತ ಹೇಳ್ತಾರೆ. ಆಗ ಇತೀಂದ್ರ ಶಾಪಾತ್ ಪತಿತೌ ತತ್ಕ್ಷಣಾತ್ತೌ ಮಹೀತಳೆ ಅವಾಪ್ತಾವೇಕದೇಹೇನ ಕುಂಭಾಜನ್ಮ ತಪೋಧನ. ಅವರಿಬ್ಬರು ಮುಂದೆ ಕುಂಭದಲ್ಲಿ ಹುಟ್ಟಿದ ಇಬ್ಬರಲ್ಲಿ ಸೇರಿಕೊಂಡ್ರು. ವಸಿಷ್ಠರಲ್ಲಿ ಮತ್ತೆ ಅಗಸ್ತ್ಯರಲ್ಲಿ. ಮಿತ್ರಾವರುಣರ ವೀರ್ಯದಿಂದ, ಅದಕ್ಕೆ ಇಬ್ಬರನ್ನೂ ಮೈತ್ರಾವರುಣಿ ಅಂತ ಕರೀತಾರೆ. ಅಗಸ್ತ್ಯ ಇತ್ಯುಗ್ರ ತಪಾಹ ಸಂಬಭೂವ ಪುನರ್ಮುನಿ. ಅಲ್ಲಿ ಅಗಸ್ತ್ಯನಲ್ಲಿ ಏನಿದೆ, ಆ ಅಗಸ್ತ್ಯರಲ್ಲಿ ಈ ವಾಯುದೇವನ ಆವೇಶ ಆಯಿತು. ಈಗ ನಮಗೆ ಅಗಸ್ತ್ಯ ಹೇಗೆ ಸಮುದ್ರವನ್ನು ಶೋಷಣೆ ಮಾಡಿದ ಅನ್ನೋದು ಗೊತ್ತಾಯಿತು. ವಾಯುದೇವನ ಬಲದಿಂದ ಶೋಷಣೆ ಮಾಡಿತ್ತು. ನಾವು ಪ್ರತಿ ದಿವಸ ಆ ಮಂತ್ರವನ್ನು ಚಿಂತನೆ ಮಾಡ್ತೇವೆ. ಅಲ್ಲ, ವಾಯು ಶೋಷಣೆ ಮಾಡೋದಲ್ಲ, ಊಟದಲ್ಲಿ ಚಿಂತನೆ ಮಾಡಬೇಕಾದ್ರೆ ನಾವು ನೀರು ಪ್ರಾಣನ ಬಟ್ಟೆ, ಅದು ವಾಯುದೇವರಿಗೂ ಅನ್ವಯ ಆಗುತ್ತೆ. ಅಮೃತಾಪಿಧಾನಮಸಿ ಅಮೃತೋಪಸ್ತರಣಮಸಿ. ಅಮೃತ ಅಂದರೆ ಮುಖ್ಯ ಪ್ರಾಣ ಅಲ್ಲಿ. ಆದರೆ ಮುಖ್ಯ ಪ್ರಾಣನ ಅನುಗ್ರಹದಿಂದ ಪ್ರವಾಹವಾಯುವಿಗೂ ಶಕ್ತಿ ಬರುತ್ತೆ. ಅವನು ಬಟ್ಟೆಯನ್ನ ನೀರನ್ನ ಬಟ್ಟೆಯಾಗಿ ಮಾಡಿಕೊಳ್ತಾನೆ. ಅಂದ್ರೆ ನೀರು ಕಣಕಣವಾಗಿ ಅಲ್ಲಿ ಚಲ್ಲಾಪಿಲ್ಲಿಯಾಗಿ ಹೋಗುತ್ತೆ.
ಅದು ನೀರು ಪ್ರಾಣನ ಬಟ್ಟೆಯ ತರಹ, ಗಾಳಿಯ ಬಟ್ಟೆಯ ತರಹ. ಆ ತರಹ ಉಪಾಸನೆ ಮಾಡಿ ಅಗಸ್ತ್ಯರಿಗೆ ಸಮುದ್ರ ಕುಡಿಯುವಷ್ಟು ಶಕ್ತಿ ಬಂತು, ಏನಾಗಲಿಲ್ಲ ಅನ್ನೋದು ಇಲ್ಲಿಂದ ಗೊತ್ತಾಗತ್ತೆ. ಸಂಭೂತಸ್ಸ ಕಥಂ ಭ್ರಾತ ವಸಿಷ್ಠಸ್ಯ ಅಭವನ್ಮುನಿ. ನಾರದರು ಮಧ್ಯದಲ್ಲಿ ಒಂದು ಪ್ರಶ್ನೆ ಇದೆ ಎಂದರು. ಅಗಸ್ತ್ಯರು ವಸಿಷ್ಠರ ಸಹೋದರ ಹೇಗಾದರು, ಮಿತ್ರಾವರುಣರು ಇವರಿಬ್ಬರಿಗೂ ತಂದೆಯರು ಹೇಗಾದರು, ಮಡಿಕೆಯಿಂದ ಅಗಸ್ತ್ಯ ಹುಟ್ಟಿದ್ದು ಹೇಗೆ, ಅದನ್ನ ಹೇಳಿ. ಅದಕ್ಕೆ ಕುಂಭ ಸಂಭವ ಅಂತಾರೆ. ವಾಸ್ತವಿಕವಾಗಿ ವಸಿಷ್ಠರು ಕುಂಭ ಸಂಭವರೇ, ಆದರೆ ಹೆಚ್ಚು ಅಗಸ್ತ್ಯರಿಗೆ ಅನ್ವಯಿಸೋದು ಮಡಕೆಯಲ್ಲಿ ಹುಟ್ಟಿದವರು ಅಂತ. ಪುರಾ ಪುರಾಣ ಪುರುಷಃ ಕದಾಚಿದ್ ಗಂಧಮಾದನೆ ಭೂತ್ವಾ ಧರ್ಮಸುತೋ ವಿಷ್ಣು ಚಚಾರ ವಿಪುಲಂ ತಪಃ. ಆಗ ಸದಾಶಿವ ಹೇಳಲಿಕ್ಕೆ ಶುರು ಮಾಡ್ತಾನೆ, ಪುರಾಣ ಪುರುಷನಾದ ನಾರಾಯಣ ಯಮಧರ್ಮನ ಮಗ ನಾರಾಯಣ ಆಗಿ, ಯಮಧರ್ಮನ ಮಗನ ಹೆಸರು ನಾರಾಯಣ, ಗಂಧಮಾದನ ಪರ್ವತದಲ್ಲಿ ತಪಸ್ ಮಾಡಲಿಕ್ಕೆ ಶುರು ಮಾಡಿದ. ಮೂಲ ರೂಪದಲ್ಲಿ ಇದ್ದವನು ಯಮನ ಹೆಂಡತಿಯಾದ ಮೂರ್ತಿ ದೇವಿಯಲ್ಲಿ ಯಮನ ಪ್ರಾರ್ಥನೆಯಂತೆ ಮೂಡಿಬಂದ. ಆ ಯಮನ ಮಗ ನಾರಾಯಣನೇ ಬದರಿಯ ದೇವತೆ. ಗುರುತು ಸಿಗಲಿ ಅಂತ ಅವನನ್ನು ಬದರಿ ನಾರಾಯಣ ಅಂತ ಕರೀತೇವೆ. ಮಾತಾಮೂರ್ತಿ. ಅದೇ ಅದೇ ಅದೇ. ತಪಸಾ ತಸ್ಯ ಭೀತೇನ ವಿಜ್ಞಾರ್ಥಂ ಪ್ರೇಷಿತಾವುಭೌ ಶಕ್ರೇಣ ಮಾಧವಾನಂಗೌ ಅಪ್ಸರೋ ಗಣ ಸಂಯುತವು. ಈ ನಾರಾಯಣನ ತಪಸ್ಸನ್ನು ನೋಡಿ ಈ ಸರ್ತಿ ಇಂದ್ರನಿಗೆ ನಿಜವಾಗಿಯೂ ಭ್ರಮೆ ಬಂತು. ಸಾಮಾನ್ಯವಾಗಿ ಯಾರು ತಪಸ್ ಮಾಡ್ತಾ ಇದ್ರು ಇಂದ್ರನಿಗೆ ಭ್ರಮೆ ಏನು ಉಂಟಾಗಲ್ಲ. ಜನರು ಹಾಗೆ ಅನ್ಕೊಳ್ಳೋದು. ಜನರು ಹಾಗೆ ಅನ್ಕೊಳ್ಳೋದಕ್ಕೇನು ಕಾರಣ ಅಂದ್ರೆ ಒಂದು ಸರ್ತಿ ನಿಜವಾಗಿಯೂ ಘಟನೆ ನಡೆದಿರಬೇಕು, ಇಲ್ಲ ಅಂದ್ರೆ ಭ್ರಮೆ ಬರಲ್ಲ. ಅವನು ಪ್ರಹ್ಲಾದನಿಗೆ ತೊಂದರೆ ಮಾಡಿದ, ಪ್ರಹ್ಲಾದ ತಪಸ್ ಮಾಡ್ತಾ ಇದ್ದಾಗ ಧ್ರುವ ತಪಸ್ ಮಾಡ್ತಾ ಇದ್ದಾಗ ಟೆನ್ಷನ್ ಮಾಡಿಕೊಂಡು ಅವನಿಗೆ ಎಲ್ಲ ಮಾಯೆಗಳನ್ನು ತೋರಿಸಿದ, ಆದರೆ ಅದೇನು ಪರಿಣಾಮ ಆಗಲಿಲ್ಲ ಅಂತೆಲ್ಲ ಹೇಳ್ತಾರಲ್ಲ. ಆ ರೀತಿ, ಅದೇ ರೀತಿ ಇಲ್ಲಿಯೂ ಕೂಡ ಟೆನ್ಷನ್ನೇ ಆಯಿತು. ಅಲ್ಲೇ ಆಗಲಿಲ್ಲ. ವಾಸ್ತವಿಕವಾಗಿ ಧ್ರುವನಿಗೆ ತೊಂದರೆ ಮಾಡಬೇಕು ಅಂತಿದ್ದರೆ ಮನಸ್ಸಿನ ಒಳಗಡೆ ಪ್ರಚೋದನೆ ಮಾಡಿದ್ರೆ ಮುಗಿದೇ ಹೋಗುತ್ತೆ. ಅಥವಾ ಯಾವುದೇ ದೈತ್ಯರಿಗೆ ತೊಂದರೆ ಮಾಡಬೇಕು ಅಂದರೆ ತಪಸ್ಸು ಮಾಡ್ತಾ ಇರಬೇಕಾದ್ರೇನೆ ಮನಸ್ಸಿನ ಒಳಗಡೆ ಹೋಗಿ ಅವರನ್ನ ಉಲ್ಲೋಲ ಕಲ್ಲೋಲಗೊಳಿಸಿದ್ರೆ ತಪಸ್ಸೇ ಬೇಡ ಅಂತ ಎದ್ದೊಟ್ಟೋಗ್ಬಿಡ್ತಾರೆ. ಆದರೆ ದೇವತೆಗಳು ಹಾಗೆ ಮಾಡಲ್ಲ. ಯಾಕೆಂದ್ರೆ ದೇವರ ಸಂಕಲ್ಪ ಇವರು ಬಲವನ್ನು ಪಡೆದು ಸಾಧನೆ ಮಾಡಬೇಕು ಅಂತ ಅಷ್ಟೇ. ಅದು ದೇವತೆಗಳ ದೊಡ್ಡಸ್ತಿಕೆ. ಮುಂದೆ ನಮಗೆ ತೊಂದರೆ ಆಗತ್ತೆ ಅಂತ ಗೊತ್ತಿದ್ರೂ ಕೂಡ ಭಗವಂತನ ಸಂಕಲ್ಪ ಇದು ಅಂತ ಹೇಳಿ ಅವರ ಮನಸ್ಸನ್ನ ಗಟ್ಟಿಗೊಳಿಸಿ ತಪಸ್ಸಿನಲ್ಲಿ ತೊಡಗಿಸ್ತಾರಲ್ಲ ಹಾಗೆ. ಆದ್ರೆ ಒಂದೇ ಒಂದು ಸರ್ತಿ ಇಂದ್ರನಿಗೂ ಕೂಡ ನಾರಾಯಣನ ಬಗ್ಗೆ ತಪ್ಪು ಕಲ್ಪನೆ ಬಂತು. ಅವತ್ತಿನಿಂದ ಯಾರಿಗೆ ತೊಂದರೆ ಮಾಡಿದ್ರು, ಓ ಇಂದ್ರನಿಗೆ ಹೊಟ್ಟೆ ಉರಿ, ಅದಕ್ಕೆ ತಪಸ್ಸಿಗೆ ತೊಂದರೆ ಮಾಡ್ತಾ ಇದ್ದಾನೆ ಅಂತ ಬಂದ್ಬಿಡ್ತು. ವಾಸ್ತವಿಕವಾಗಿ ಅದು ಜನರ ದರ್ಶನ, ಇದು ಸಮಾಧಿ. ಇಂದ್ರನಿಗೆ ನಾರಾಯಣನ ಬಗ್ಗೆ ಸಮಸ್ಯೆ ಉಂಟಾಯಿತು. ಅದಕ್ಕೆ ಅವನಿಬ್ಬರನ್ನು ಕಳಿಸ್ದ. ಮಾಧವ ಅಂದರೆ ವಸಂತ ಮಾಸದ ಅಭಿಮಾನಿ, ಅವನನ್ನ ಅನಂಗ ಕಾಮನನ್ನ ಅಪ್ಸರೆಯರ ಜೊತೆಗೆ ಕಳುಹಿಸಿದ. ಯದಾ ನ ಗೀತವಾದ್ಯೇನ ನಾಂಗರಾಗಾದಿನ ಹರಿಹಿ ನ ಕಾಮ ಮಾಧವಾಭ್ಯಾಂಚ ವಿಷಯಾನ್ ಪ್ರತಿಚುಕ್ಷುಭೇ. ಏನು ಬಂದ್ರು ಏನು ಸಮಸ್ಯೆ ಆಗಲಿಲ್ಲ ನಾರಾಯಣನಿಗೆ. ಒಳ್ಳೆ ಅಂಗರಾಗಗಳಿಂದ, ಕಾಮವನ್ನು ಪ್ರಚೋದನೆ ಮಾಡುವ ಗೀತೆಯಿಂದ, ವಾದ್ಯದಿಂದ, ಇವೆಲ್ಲ ಕಾಮಪ್ರಚೋದಕವಾದದ್ದೇ. ಆ ಕಾಮಪ್ರಚೋದಕವಾದ ಗೀತದಿಂದ, ವಾದ್ಯದಿಂದ, ಮತ್ತೆ ಸೆಂಟ್, ಅಂಗರಾಗ, ಮೈ ಬಣ್ಣ,
ಮೈಗೆ ಗಂಧ ಇತ್ಯಾದಿಗಳಿಂದ ಏನು ಮಾಡಿದ್ರೂ ಮನಸ್ಸು ಕದಡಲಿಲ್ಲ. ತದಾ ಕಾಮ ಮಧುಸ್ತ್ರೀಣಾಂ ವಿಷಾದ ಮಗಮದ್ಗಣ. ಅವ್ರಿಗೆ ಸಂಕಟ ಆಯಿತು, ಅಯ್ಯೋ ನಾವೇನು ಮಾಡಿದ್ರು ಏನಾಗ್ತಾ ಇಲ್ವಲ್ಲ ಅಂತ. ಆಗ ಸಂಕ್ಷೋಭಾಯ ತತಸ್ತೇಷಾಂ ಊರುದೇ ಸೋರುದೇ ಚಾನ್ನರಾಗ್ರಜ ನಾರೀಮುತ್ಪಾದಯಾಮಾಸ ತ್ರೈಲೋಕ್ಯ ಜನ ಮೋಹಿನೀಂ. ಆಗ ನಾರಾಯಣನೇ ಅವರ ಪ್ರಯಾಸವನ್ನು ನೋಡಿ ನಕ್ಕು ತೊಡೆಯಿಂದ ಉರ್ವಶಿಯನ್ನು ಸೃಷ್ಟಿ ಮಾಡಿದ. ಆಮೇಲೆ ಹೇಳಿದನಂತೆ, ಅಪ್ಸರಾ ಇತಿ ತಾಮಾನ್ಯ ದೇವಾನಾಂ ಅಬ್ರವೀದ್ಧರಿ ಉರ್ವಶೀತಿ ಚ ನಾಮ್ನೇಯಂ ಲೋಕೆ ಖ್ಯಾತಿಂ ಗಮಿಷ್ಯತಿ. ಇವಳೇನು ನೀರಿನಿಂದ ಹುಟ್ಟಿದವಳೇನಲ್ಲ, ಆದರೆ ನನ್ನ ತೊಡೆಯಿಂದ ಹುಟ್ಟಿದವಳು, ಇವಳನ್ನು ಅಪ್ಸರೆ ಅಂತಾನೆ ಹೇಳೋಣ. ಇವಳ ಹೆಸರು ಉರ್ವಶಿ ಅಂತ, ತೊಡೆಯಿಂದ ಹುಟ್ಟಿ ಬಂದವಳು. ಆಗ ಆ ಉರ್ವಶಿಯನ್ನ ಮಿತ್ರ ಸೆಳೆದ, ನನ್ನ ಜೊತೆಗಿರು ಉಂದ. ಆಯ್ತು ಅಂತಂದ್ಲು. ಗಚ್ಚಂತಿ ಚಾಂಬರಂ ತದ್ವತ್ ಸ್ತೋಕಮಿಂದೀವರೇಕ್ಷಣ ವರುಣೇನ ಧೃತ ಪಶ್ಚಾತ್ ವರುಣಂ ನಾಭ್ಯನಂದತ. ಆಗ ವರುಣನು ಬಂದ, ನನ್ನನ್ನು ಪರಿಗ್ರಹಿಸು ಅಂತಂದ. ಅವಳು ಹೇಳಿದ್ಲು, ನಾನು ಮಿತ್ರನಿಗೆ ಮೊದಲು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೇನೆ ಅಂತಂದ್ಲು. ವಾಚ ವರುಣಶ್ಚಿತ್ತಂ ಮಯಿ ಸನ್ಯಸ್ಯ ಗಮ್ಯತಾಂ. ಆಗ ವರುಣ ಹೇಳಿದ, ನನ್ನನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮಿತ್ರನನ್ನ ಸೇರು ಅಂದ. ಏನು ವಿಚಿತ್ರ, ವರುಣ ಧ್ಯಾನ ದೇವತೆ. ಆಯ್ತು ಅಂದವಳು. ಗತಾಯಾಂ ಬಾಢಮಿತ್ಯುಕ್ತ್ವಾ ಮಿತ್ರಶಾಪಮದಾತ್ತದ ತಸ್ಯೈ ಮಾನುಚ ಲೋಕೆ ತ್ವಂ ಗಚ್ಚ ಸೋಮಸುತಾತ್ಮಜಂ ಭಜಸ್ವೇತಿ ಯತೋ ವೇಶ್ಯ ಧರ್ಮ ಏಷ ತ್ವಯಾ ಕೃತಃ. ಆಗ ಆ ಮಿತ್ರ ಮತ್ತೆ ವರುಣ ಮಿತ್ರನ ಮೂಲಕ ಬಂದ ವರುಣನ ರೇತಸ್ಸು ಸೇರಿ ಅದು ಇದರಲ್ಲಿ ಬಿತ್ತು, ತಂಬಿಗೆಯಲ್ಲಿ. ಹಾಗೆ ಜಲಕುಂಭೇ ತಥೋ ವೀರ್ಯಂ ಪ್ರಕ್ಷಿಪ್ತ ಮತ ಸಂಜಾತವು ದ್ವಾವೇವ ಮುನಿಸತ್ತಮೌ. ಆಗ ಹುಟ್ಟಿದ್ದು ವಸಿಷ್ಠರು ಮತ್ತೆ ಅಗಸ್ತ್ಯರು. ಅಲ್ಲ, ವಸಿಷ್ಠರಿಗೆ ಬ್ರಹ್ಮದೇವರಿಂದ ದೇಹ ಬಂದಿದೆ, ಅವ್ರ್ಯಾಕೆ ಮತ್ತೆ ಹುಟ್ಟಿದ್ರು ಅಂತ ಮತ್ ಕಥೆ. ಆ ಕಥೆ ನಿಮಿಯ ಕಥೆಗೆ ಹೋಗತ್ತೆ. ಅದನ್ನ ನಾವು ಮುಂದೆ 31ನೇ ಇದಾಗಿದೆ. ಮುಂದಿನ ಇದು 9 ಅಲ್ಲ, ಇವತ್ತೇ 10-11 ಅದೇ 10-11 ನೋಡೋಣ. ಕೃಷ್ಣಾರ್ಪಣಮಸ್ತು.